ಇನ್ನು ಇದೆಲ್ಲದರ ನಡುವೆ ಒಕ್ಕಲಿಗ ವಾರ್ ಕೂಡ ಜೋರಾಗಿಯೇ ನಡೀತಾ ಇದೆ. ಸೊ ಈಗಾಗಲೇ ಬಿಜೆಪಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಹರಿಹಾಯ್ತಾ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಇದಕ್ಕೆ ಈಗಾಗಲೇ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಕೌಂಟರ್ ಆಗಿ ಪ್ಲಾನ್ ಮಾಡ್ತಾ ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಅರೇಂಜ್ ಮಾಡಿದ್ರು. ಒಕ್ಕಲಿಗ ಮಿನಿಸ್ಟರ್ಗಳನ್ನೆಲ್ಲ ಕರೆದು ಚರ್ಚೆಯನ್ನ ಮಾಡಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡುವ ಮೂಲಕ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಟಾಂಗ್ ಕೊಡುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಒಕ್ಕಲಿಗ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ ಬನ್ನಿ ನೋಡೋಣ. ಡಿಸಿಎಂ ಡಿಕೆ ಅಂಗಳದಲ್ಲಿ ಗಿರಕಿ ಹೊಡೆದ ಪೆನ್ ಡ್ರೈವ್ ಪ್ರಕರಣ. ಬಿಜೆಪಿ ಒಕ್ಕಲಿಗ ಅಸ್ತ್ರ, ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ದೇಶಾದ್ಯಂತ ದೊಡ್ಡ ಕೋಲಾಹಲ ಎಬ್ಬಿಸಿದೆ. ಇದೀಗ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಜೈಲು ಸೇರಿದ್ದಾಗಿದೆ. ಎಸ್ಐಟಿ ತನಿಖೆಯ ವೇಗ ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಸಹ ಲಾಕ್ ಆಗೋದ್ರಲ್ಲಿ ಅನುಮಾನವಿಲ್ಲ. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆದರೆ ಇದೇ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಅದರಲ್ಲೂ ವಿಪಕ್ಷ ನಾಯಕ ಅಶೋಕ್ ಮೊನ್ನೆಯಷ್ಟೇ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದ್ರು. ಕಾಂಗ್ರೆಸ್ನವರು ಒಕ್ಕಲಿಗರನ್ನ ಅವಮಾನಿಸುತ್ತಿದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆಂದು ಆರೋಪಿಸಿದ್ರು. ಒಂದು ರೀತಿ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿರುವಂತದ್ದು ಸಿದ್ದರಾಮಯ್ಯನವರು ಇದನ್ನ ಪ್ಲಾನ್ ಮಾಡಿದ್ದಾರೆ, ಕಾಂಗ್ರೆಸ್ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿಯ ಸ್ಟ್ರಾಟರ್ಜಿ ಅರಿತ ಕಾಂಗ್ರೆಸ್ ಅಲರ್ಟ್ ಆಗಿ ಒಕ್ಕಲಿಗ ದಾಳಕ್ಕೆ ಕೌಂಟರ್ ಕೊಟ್ಟಿದೆ. ಒಕ್ಕಲಿಗ ಸಮುದಾಯದ ಸಚಿವರಾದ ಚಲವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಎಂಸಿ ಸುಧಾಕರ್ ಸೇರಿದಂತೆ ಹಲವು ನಾಯಕರು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಜೆಡಿಎಸ್ ತಂತ್ರಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಟಾರ್ಗೆಟ್ ಮಾಡಿರೋದು ನಿಜವಾಗಿ ಬಿಜೆಪಿನವರು. ಒಂದೊಂದು ಓಟು ಜನತಾದಳದ್ದು ಬಿಜೆಪಿಗೆ ಹಾಕಿಸ್ಕೊಂಡ್ರು. ಆದ್ರೆ ಅವರಿಗೆ ಪ್ರಜ್ವಲ್ ರೇವಣ್ಣವನ್ನ ಸೋಲಿಸಬೇಕಾಗಿತ್ತು. ಅದಕ್ಕೆ ಏನ್ ಮಾಡಿದ್ರು, 2 ದಿನ ಮೊದಲು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋವನ್ನ ಬಿಜೆಪಿನವರೇ ರಿಲೀಸ್ ಮಾಡಿದ್ರು. ಇವಾಗ ಬಿಜೆಪಿನವರು ಆಲ್ರೆಡಿ ಜೆಡಿಎಸ್ಗೆ ಡೈವರ್ಸ್ ಕೊಡೋದಕ್ಕೆ ಪೀಠಿಕೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಸಮಾಜ ಯಾಕೆ ತತ್ತೀರ ನೀವು? ನಿಮಗೆ ಸಮಾಧಾನ ಇದ್ರೆ ಆಯ್ತು, ನೀವು ಸಮಾಧಾನ ಪಟ್ಕೊಳ್ಳಿ. ಇದೆಲ್ಲ ಮಾಡಿರೋದು ನಮ್ಗೇನು ಅಂತ ದೊಡ್ಡ ಕಳಂಕ ಅಲ್ಲ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಅಭಿಪ್ರಾಯ. ಅಂದರೆ ನೀವು ಅಂದರೆ ಒಕ್ಕಲಿಗರು ಅಂದರೆ ನೀವೇನು ಮಾಡಿದ್ರು ಒಕ್ಕಲಿಗರೆಲ್ಲ ಇದಕ್ಕೆ ಸರ್ಟಿಫೈ ಮಾಡ್ತಕ್ಕಂಥದ್ದು ಬೇರೆಯವರು ವಿಚಾರಕ್ಕೆ ಸಂಬಂಧ ಅಲ್ಲ. ಪದೇ ಪದೇ ಅಶೋಕ್ ಅವರು ಇದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು, ಒಕ್ಕಲಿಗರನ್ನ ಮುಗಿಸುವಂಥ ಕೆಲಸ ಅಂತ ಹೇಳ್ತಾರೆ. ಇದಕ್ಕೂ ಸಮುದಾಯಕ್ಕೂ ಏನು ಸಂಬಂಧ? ಅಶೋಕ್ ಅವರು ಎಲ್ಲಿಂದನೋ ಹೋಗಿದೆ. ಆ್ಯಕ್ಚುಲಾಗಿ ಬಿಜೆಪಿ ಜೆಡಿಎಸ್ ಅವ್ರ ಜಗಳ, ದೇವರಾಜೇಗೌಡ ಬಿಜೆಪಿ. ಹೀಗೆ ನಾಯಕರ ನಡುವಿನ ಮಾತಿನ ಕದನ ಜೋರಾಗ್ತಿದೆ. ಸದ್ಯ ಒಕ್ಕಲಿಗ ಟಾರ್ಗೆಟ್ ವಿಚಾರವಾಗಿ ನಡೆಯುತ್ತಿರೋ ಕಾಳಗ ಮುಂದೆ ಯಾವುದಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.